ಹಾಯ್ ಮಾ. ಪ್ರಯಾಣ ಹೇಗಿತ್ತೆ? ಹಾ, ಪ್ರಯಾಣ ಚೆನ್ನಾಗೇ ಇತ್ತು. ಏನ್ ತೊಂದ್ರೆ ಆಗಿಲ್ಲ ತಾನೇ? ಆಹಾ, ತೊಂದ್ರೆ ಏನಾಗಿಲ್ಲ. ಆಲ್ ಗುಡ್. ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ? ಇವಾಗ ನಾನಿರೋ ಜಾಗ ಇದೆಯಲ್ಲ, ಹಾಸ್ಪಿಟಲ್ಗೆ ತುಂಬಾ ಹತ್ರ ಇದೆ. ಟೆನ್ಷನ್ನೇ ಇಲ್ಲ. ನೀನ್ ಹಂಗೆ ಹೇಳ್ತೀಯ, ಅದು ಬೇರೆ ಹೊಸ ಜಾಗ. ಏನಕ್ಕೆ ಯೋಚನೆ ನಿಂಗೆ? ಇಲ್ಲೆಲ್ಲ ಚೆನ್ನಾಗೇ ಇದೆ, ಎಲ್ಲ ಸೌಕರ್ಯ ಇದೆ. ಇನ್ನೊಂದ್ 2-3 ದಿನ ಆದ್ರೆ ಸೆಟ್ ಆಗ್ಬಿಡುತ್ತೆ. ಪ್ರಾಕ್ಟೀಸ್ ಆಗತ್ತೆ. ಆರಾಮಾಗಿದೆ ಮಾ. ಇಂಥ ಜಾಗದಲ್ಲಿ ನೈಟ್ ಶಿಫ್ಟ್ ಬೇಕೇನೆ? ನನಗೇನೋ ಭಯ ಆಗ್ತಿದೆ ಕಣೆ. ಅಬ್ಬಾ ಅಮ್ಮ, ಇವತ್ತೇ ಜಾಯಿನ್ ಆಗಿದ್ದು, ಅದಕ್ಕೆ ಇವತ್ ನೈಟ್ ಶಿಫ್ಟ್ ಹಾಕಿದ್ದಾರೆ. ದಿನ ಏನ್ ನೈಟ್ ಶಿಫ್ಟ್ ಇರಲ್ಲ, ಡೇ ಶಿಫ್ಟೇ ಹಾಕ್ತಾರೆ. ನೀನ್ ಮೊದ್ಲು ಟೆನ್ಷನ್ ಮಾಡ್ಕೋಬೇಡಮ್ಮ. ಅಮ್ಮ, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ಯಾ? ತಗೋತೀನ್ ಬಿಡೆ ಆಮೇಲೆ. ಏನಮ್ಮ ಇಷ್ಟೊತ್ತಾದ್ರೂ ಇನ್ನೂ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅಂದ್ರೆ ಹೆಂಗ್ ಹೇಳು? ದಿನ ಹೇಳ್ತಿದ್ದೀನಲ್ಲ, ಒಂದ್ ಟೈಮ್ಗೆ ಫೋನ್ ಮಿಸ್ ಕಾಲ್ ಆದ್ರೆ ಅಷ್ಟೇ ಪರಿಸ್ಥಿತಿ. ಹಿಂಗಾದ್ರೆ ಹೆಂಗಮ್ಮ? ಎಮರ್ಜೆನ್ಸಿ ಕೇಸ್ ಬಂದಿದೆ. ಅದಲ್ವೇ. ಅಮ್ಮ, 1 ನಿಮಿಷ, ಎಮರ್ಜೆನ್ಸಿ ಕೇಸ್. ಹಲೋ, ಏನಾಯ್ತೆ? ಹಲೋ. ಓ ಮೈ ಗಾಡ್, ಸಿವಿಯರ್ ಬರ್ನ್ ಇಂಜುರೀಸ್. ಅರ್ಜೆಂಟ್ ಆಗಿ ಓನ್ ಡ್ರೆಸ್ಸಿಂಗ್ ಮತ್ತೆ ಸರ್ಜರಿ ಮಾಡ್ಬೇಕು. ನೀವೊಂದ್ ಕೆಲ್ಸ ಮಾಡಿ, ನೀವು ಮೇಲ್ಗಡೆ ಭವಾನಿ ವಾರ್ಡ್ ಕರ್ಕೊಂಡು ಹೋಗಿ, ನಾನು ಉಳಿದ ಡಾಕ್ಟರ್ಸ್ಗೆ ಇನ್ಫಾರ್ಮ್ ಮಾಡಿ ಬರ್ತೀನಿ. ಭವಾನಿ ವಾರ್ಡ್ ಅಂತ. ಮೇಡಮ್, ಏನಾಯ್ತು? ಭವಾನಿ ವಾರ್ಡಾ? ಹಾ, ಭವಾನಿ ವಾರ್ಡ್ ಅಂದ್ರೆ ಸಾಯಂಕಾಲ ಆದ್ಮೇಲೆ ಆ ಭವಾನಿ ವಾರ್ಡ್ ಒಳಗಡೆ ಯಾರು ಹೋಗೋದಿಲ್ಲ ಮೇಡಮ್. ಯಾಕೆ? ಯಾಕಂದ್ರೆ ಆ ಭವಾನಿ ವಾರ್ಡ್ ಅಲ್ಲಿ ದೆವ್ವ ಇದೆ ಮೇಡಮ್. ದೆವ್ವ? ರಾತ್ರಿ ಹೊತ್ತು ಯಾವ ಪೇಷಂಟ್ ಬಂದ್ರು ಸಿಟಿ ಹಾಸ್ಪಿಟಲ್ ಕಳ್ಸಿಬಿಡ್ತೀವಿ. ಇದೇ ಸರ್ ಆರ್ಡರ್ ಮೇಡಮ್. ನಿಮ್ಗೇನಾದ್ರೂ ಹುಚ್ಚ? ಪೇಷಂಟ್ ಇಷ್ಟು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರುವಾಗ ದೆವ್ವ ಭೂತ ಅಂತೀರಾ? ಸ್ವಲ್ಪ ಏನಾದ್ರೂ ಸೆನ್ಸ್ ಇದ್ಯಾ? ವಾರ್ನಿಂಗ್ ಕೊಡ್ತಿದ್ದೀನಿ, ಈಗ್ಲೇ ಮೇಲ್ ಕರ್ಕೊಂಡು ಹೋಗಿ. ಬೇಡ ಕಣೋ, ಸುಮ್ಮನೆ ರಿಸ್ಕ್ ಬೇಡ. ಎಮ್ಮೆ ತರ ಬೆಳ್ದವ್ರೆ, ಇವ್ರಿಗೆ ದೆವ್ವ ಭೂತ ಅಂದ್ರೆ ಭಯ ಬೇರೆ. ಇಲ್ಲಿ ಸ್ವಿಚ್ ಬೋರ್ಡ್ ಎಲ್ಲಿದೆ? ಯಾರು? 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 ಯಾರು?
ಲೇ ನಿಂತ್ಕೊಳ್ಳೋ. ಯಾರೋ ಹುಡುಗಿ? ಆ ಕಣ್ಣು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ನಿಲ್ಸು 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 ಸ್ಟಾಪ್ ಸ್ಟಾಪ್ ಸ್ಟಾಪ್. ಯಾಕೋ ಅಷ್ಟು ಓವರ್ ಆಕ್ಟಿಂಗು? ಲೇ ಅಷ್ಟಾರು ಬಿಲ್ಡಪ್ ಕೊಟ್ಟಿಲ್ಲ ಅಂದ್ರೆ ಕಾಂಟ್ರಾಕ್ಟ್ ಹೆಂಗೋ ಕೊಡ್ತಾರ ಅವರು? ಆಲ್ರೆಡಿ ಸುಬ್ಬು ಅವ್ರು ಹೇಳಿದಾರಲ್ಲೋ. ಲೇ ಯಾರೋ ಒಂದ್ ಸುಬ್ಬು, ಈಗ ನೋಡು ಹೆಂಗ್ ತರಿಸ್ತೀನಿ ಕಾಂಟ್ರಾಕ್ಟ್. ಬಾ ನೀನ್ ಬಾ ಬೇಗ ಬಾರ ನೀನು. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕೋಣ. ಆ ಲೈಟಿಂಗ್ಸ್ನ ಚೇಂಜ್ ಮಾಡಿಸಿ ಆ ಲೈಟ್ ಎತ್ಕೊಂಡ್ಬಂದು ಈ ಕಡೆ ಹಾಕ್ಸೋಣ. ನಾಳೆ ಬೆಳಗ್ಗೆ ಬಂದು ಅದನ್ನ ಚೇಂಜ್ ಮಾಡೋಣ. ಮಾವ ಲೈಟ್ನ ಇನ್ನೂ ಈ ಕಡೆ ಹಾಕ್ಬೇಕಾಯ್ತಲ್ಲ. ಅಷ್ಟೇ ಅಷ್ಟೇ. ಅಣ್ಣ ಅದನ್ನ ಓ, ಅಲ್ಲಿ ಅಣ್ಣ. ಚೆನ್ನಾಗಿರುತ್ತೆ. ಭಯ್ಯ ನಮ್ ಮ್ಯೂಸಿಕ್ ಬ್ಯಾಂಡ್ ಸೂಪರ್ ಆಗಿದೆ ಅಣ್ಣ. ಸೂಪರು, ನಮ್ ಬ್ಯಾಂಡ್ ಫೇಮಸ್. ಓಕೆ, ಸುತ್ತಮುತ್ತ ಊರಲ್ಲಿ ಯಾರನ್ ಬೇಕಾದ್ರೂ ಕೇಳು, ಹೇಳ್ತಾರೆ ನಮ್ ಬಗ್ಗೆ. ಏನೋ ನಿಂಗಳು ಮ್ಯೂಸಿಕ್ ಅಣ್ಣ, ಮ್ಯೂಸಿಕ್ ಅಣ್ಣಯ್ಯ. ಹೂ ಅಂತೀಯ ರಾಜ ಟೆಂಟೆಡ್ ಯೋ ಹನಿ ಸಿಂಗ. ಅಮ್ಮ ಅಣ್ಣ ಸುಬ್ಬು ಅವ್ರು ಕಳ್ಸಿದ್ರಣ್ಣ. ಆ ವಿಷಯನ ಮೊದಲೇ ಹೇಳ್ಬೇಕಲ್ವ ತಮ್ಮ? ಸರಿ, ಮೊದಲು ಪೇಮೆಂಟ್ ಎಷ್ಟು ಅಂತ ಹೇಳು. ಇಲ್ಲಿ ನೋಡಿ, ಐ ವಾಂಟ್ ಟು ಮೀಟ್ ಫಾದರ್ ಥಾಮಸ್. ಲಾಸ್ಟ್ 1 ವೀಕಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಆದ್ರೆ ಅವ್ರು ಆಕ್ಚುಲಿ ಕಾಲ್ ಕೂಡ ರೆಸ್ಪಾಂಡ್ ಮಾಡ್ತಿಲ್ಲ. ಅಷ್ಟಕ್ಕೂ ಅವ್ರೆಲ್ಲಿದ್ದಾರೆ ಹೇಳಿ? ನೋಡಿ, ಹಿಂದೆ ರೊಮೇನಿಯನ್ ಒಂದು ಜಾಗದಲ್ಲಿ ಸಿಸ್ಟರ್ ಇರೇನ್ ಅವ್ರಿಗೆ ನಡೆದಂತಹ ಒಂದು ಘಟನೆಯಿಂದ ಅಲ್ಲಿ ಪರಿಸ್ಥಿತಿ ಬದಲಾಗಿದೆ. ಅದಕ್ಕೆ ಬಿಷಪ್ ಅವರು ಒಂದು ಎಮರ್ಜೆನ್ಸಿ ಮೀಟಿಂಗ್ನ ಅಟೆಂಡ್ ಮಾಡೋದಕ್ಕೆ ಏರ್ಪಾಡು ಮಾಡಿದ್ರು. ಅದಕ್ಕೋಸ್ಕರನೇ ಫಾದರ್ ಥಾಮಸ್ ಕೂಡ ಅಲ್ಲಿಗೆ ಹೋದ್ರು. ನೀವು ಅವ್ರ ಹತ್ರ ಏನಾದರೂ ಹೇಳಬೇಕು ಅನ್ಕೊಂಡಿದ್ರೆ ಅದನ್ನ ನನ್ನ ಜೊತೆ ಹೇಳಿ, ನಾನು ಅದನ್ನ ಅವ್ರಿಗೆ ತಲುಪಿಸ್ತೀನಿ. ನಾನ್ ಚಿಕ್ಕ ವಯಸ್ಸಿಂದ ಫಾದರ್ ಥಾಮಸ್ ಹತ್ರನೇ ಬೆಳೆದಿದ್ದು. ಇದು ನನ್ನ ಅದೃಷ್ಟನೋ ದುರದೃಷ್ಟನೋ ನನಗೆ ಗೊತ್ತಿಲ್ಲ. ಹೆತ್ತವ್ರಿಗಿಂತ
ಸಾಕ್ದವ್ರೆ ನನ್ಗೆ ತುಂಬಾ ಮುಖ್ಯ ಆಗೋದ್ರು. ಯಾವ ಪೇರೆಂಟ್ಸೇ ಆದ್ರೂ ಕೂಡ ಮನಸ್ತಾಪ ಇರುತ್ತೆ, ಅದು ಸಹಜನೇ. ಆದ್ರೆ ಅದಕ್ಕೆ ಕಾರಣ ಹುಟ್ಟಿದವರೇ ಆಗೋದು ಒಂದು ಶಾಪ ಆಗತ್ತೆ. ಆ ಶಾಪನೇ ನನ್ನ ಸುತ್ಕೊಂಡಿದೆ. ನನ್ನ ಪೇರೆಂಟ್ಸ್ಗೆ ನಾನು ಹುಟ್ಟಿದ್ದು ಕೂಡ ಒಂದು ಭಾರ ಆಗೋಯ್ತು. ಅದಕ್ಕೇನೇನೋ ನನ್ನ ಬೋರ್ಡಿಂಗ್ ಸ್ಕೂಲಲ್ಲಿ ಫಾದರ್ ಥಾಮಸ್ ಹತ್ರ ಕಳಿಸಿ ಅಬ್ರಾಡ್ಗೆ ಹೋಗ್ಬಿಟ್ರು. ಇಷ್ಟು ವರ್ಷಗಳಿಂದ ಇಲ್ದೇ ಇರೋ ಪ್ರೀತಿ ನನ್ ಮೇಲೆ ಇವಾಗ ಯಾಕೆ ಬಂದಿದ್ಯೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈಗೇನೋ ನನ್ನ ಎಲ್ಲ ಬಿಟ್ಬಿಟ್ಟು ಅಬ್ರಾಡ್ ಬಾ ಅಂತಿದ್ದಾರೆ. ನನ್ಗಲ್ಲಿ ಹೋಗಕ್ ಇಷ್ಟ ಇಲ್ಲ. ಪ್ಲೀಸ್ ಕನ್ವೇ ದಿಸ್ ಟು ಫಾದರ್ ಥಾಮಸ್. ಅವ್ರನ್ನ ನನ್ನ ಪೇರೆಂಟ್ಸ್ ಹತ್ರ ಮಾತಾಡಕ್ ಹೇಳಿ. ಅಣ್ಣ ನಿಂತ್ಕೋಣ, ಅಣ್ಣ ನಿಂತ್ಕೋಣ. ಅಣ್ಣ ಏನಣ್ಣ ನನ್ ಸೈಕಲ್ ಅರೆ ಸಾರಿ ಕಣೋ, ಅದೊಂದು ಹುಡುಗಿ ಮ್ಯಾಟ್ರ್ ಅಲ್ಲ, ನಿಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಆಮೇಲೆ ಅರ್ಥ ಆಗುತ್ತೆ. ಇದನ್ ತಗೋ. ಇಟ್ಕೊ ನೀನ್ ಸಾರಿನಾ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು? ದಿಯಾ. ಏಕೆ? ಯಾಕಂದ್ರೆ ಐ ಲವ್ ಯು. ಡಿಸ್ಕಸ್ಟಿಂಗ್. ಹೇಯ್, ಏನ್ ಹೇಳ್ದೆ ಹೋಗ್ತಿದ್ಯಲ್ಲ? ಹೋಗ್ದೆ? ನೀನ್ ಯಾರೋ ನನಗ್ ಗೊತ್ತಿಲ್ಲ, ನಾನ್ ಯಾರೋ ನಿನಗ್ ಗೊತ್ತಿಲ್ಲ. ಸಡನ್ ಆಗಿ ಬಂದು ಐ ಲವ್ ಯು ಅಂದ್ರೆ ಇನ್ ಹೇಗ್ ರಿಯಾಕ್ಟ್ ಆಗ್ತಾರೆ? ಹಾ ಸಡನ್ ಆಗಿ ಹೇಳ್ತಿಲ್ಲ, ನೀನು ನನಗೆ 5 ನಿಮಿಷದ ಹಿಂದೆಯಿಂದಾನೇ ಗೊತ್ತು. 5 ನಿಮಿಷಕ್ ಮುಂಚೆನಾ? ನಿನ್ನು ನೋಡಿದ್ ನೆಕ್ಸ್ಟ್ 5 ಸೆಕೆಂಡ್ ಅಲ್ಲೇ ಫ್ಲಾಟ್. ನೀನ್ ನೋಡಿದ ಕೂಡ್ಲೆ ನನ್ ಮನ್ಸು ಜೋರಾಗಿ ಕೂಗ್ತು ಅಂತ ನನಗೆ ಅನಿಸ್ತು. ಈಗ ಐ ಲವ್ ಯು ಯಾಕೆ ಹೇಳಿದೆ ಅಂತನಾ? ನಿನ್ನ ಪ್ರತಿ ದಿವಸ ದೂರದಿಂದ ನೋಡಿ ಕಳೆದೋಗಿ ಹತ್ರ ಬರಕ್ಕಾಗ್ದೆ, ನಾನ್ ಮನ್ಸಲ್ಲಿರೋದನ್ನ ಹೇಳಕ್ಕಾಗ್ದೆ, ಅದರಿಂದ ನನಗೆ ಸಫರ್ ಆಗ್ತಿದೆ. ಇನ್ಸ್ಟಾ ಸ್ಟೋರೀಸು, ವಾಟ್ಸ್ಆಪ್ ಸ್ಟೇಟಸ್ಸು, ಎಣ್ಣೆ, ಬಿಯರು. ಹೋಗ್ಲಿ, ನಾನು ಒಬ್ನೇ ಕುಡಿತೀನಾ? ನನ್ ಜೊತೆ ಒಂದಷ್ಟು ಜನ ಹುಡುಗರು ಕೂಡ ಇದ್ದಾರೆ. ಇವ್ರಿಗೆಲ್ಲ ಎಕ್ಸ್ಟ್ರಾ ದುಡ್ಡನ್ನ ಖರ್ಚು ಮಾಡ್ಬೇಕಾಗುತ್ತೆ. ಇದೆಲ್ಲ ಆದ್ಮೇಲೆ ಲಾಸ್ಟಲ್ಲಿ ಒಂದು ಡೌಟ್ ಬರುತ್ತೆ. ನಾನಿಷ್ಟು ದಿವಸಗಳಲ್ಲಿ ನಾನು ಒಂದು ಸಲ ಅದು ರಿಜಿಸ್ಟರ್ ಆಗಿದ್ದೀನಾ ಅಂತ. ಇಷ್ಟೆಲ್ಲ ಮನ್ಸಲ್ಲಿ ಇಟ್ಕೊಳ್ಳೋ ಬದಲು ಹೊರಗಡೆ ಹೇಳೋದು ಬೆಟರ್. ಅರ್ಥ ಆಯ್ತು ತಾನೆ? ಈ ಕ್ಷಣದಿಂದ ನಾನು ನಿನ್ನನ್ನ ಎಲ್ಲೇ ಫಾಲೋ ಮಾಡಿದ್ರು 50 ಫ್ರೇಮ್ಸ್ ಅಲ್ಲಿ ಕಾಣುತ್ತೆ. ಓಯ್, ನನ್ನ ಹೆಸರು ಅಜಯ್, ನೆನ್ಪಲ್ಲಿಟ್ಕೋ. ನನಗೆ ಮರ್ವಿದೆ, ಹೆಸರು ನೆನ್ಪಿಟ್ಕೊಳಕ್ಕಾಗಲ್ಲ.
ಸೈಲೆಂಟಾಗಿ ಇಷ್ಟೊಂದು ವಿಷಯನ ಅಂಟಿಸ್ಬಿಟ್ಯಾ? ಸರಿ ಇರ್ಲಿ ಬಿಡು, ಒಟ್ನಲ್ಲ ಅವ್ರ ಮನೆಯವರೇ ಆಗ್ತಿದ್ಯಲ್ಲ. ಆದ್ರೆ ನೆಕ್ಸ್ಟ್ ಏನು, ಮದ್ವೆನಾ? ಪ್ರಪೋಸ್ ಮಾಡಿದ್ಕೆ ಬಿದ್ದೋಗ್ಬಿಟ್ಟಿದ್ದಾಳೆ. ಮದ್ವೆ ಆದ್ರೆ ಇನ್ನೇನಾಗುತ್ತೋ ನೋಡಜಯ್. ಈ ಕಾಲದಲ್ಲಿ ಪ್ರೀತಿ ಮಾಡೋಷ್ಟು ದೊಡ್ಡ ತಪ್ಪಿನ್ ಯಾವ್ದೂ ಇಲ್ಲ. ಇದ್ರಲ್ಲಿ ಶಿಕ್ಷೆ ಬೇರೆ ಯಾರೋ ಕೊಡಲ್ಲ, ನಮಗ್ ನಾವೇ ಕೊಟ್ಕೊಳ್ಳೋದು. ನನ್ ಮಾತ್ ಕೇಳು, ಕೆರಿಯರ್ ಮೇಲೆ ಫೋಕಸ್ ಮಾಡು. ನೀನೇನೆ ಅವನೇನೋ ಮನ್ಸಲ್ಲಿರೋ ಬಾಧೆನ ಹೇಳ್ಕೊತಾ ಇದ್ರೆ ಹೀಗ್ ಮಾತಾಡ್ತಾ ಇದ್ಯಾ? ಮನ್ಸಲ್ಲಿ ಏನ್ ಬಾಧೆ ಇದೆ ಅಂತ ಯಾರು ಕೇಳಲ್ಲ, ಜೇಬಲ್ ದುಡ್ಡಿದ್ಯಾ ಅಂತ ಮಾತ್ರ ಕೇಳೋದು. ಒಂದ್ ಹುಡುಗಿಯಾಗಿ ಹೇಳ್ತಿದೀನಿ, ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ ಕರ್ಮ. ಹಾಳಾದ್ ಲವ್. ಲೇ, ಇವಾಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ? ಹಾಯ್ ಮೈ ಡಿಯರ್ ಡೈನಮಿಕ್ಸ್. ಹಾಯ್ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಇವತ್ತಿನ ದಿನ ತುಂಬಾ ಮುಖ್ಯವಾದ ದಿನ, ಯಾಕಂದ್ರೆ ನಾನು ಇವತ್ತು ತುಂಬಾ ಹ್ಯಾಪಿ ಆಗಿದ್ದೀನಿ. ಅದಕ್ಕೆ ಕಾರಣ ಮೀಡಿಯಾ ಮುಂದೆ ನಾವು ಏನ್ ಮಾತು ಕೊಟ್ಟಿದ್ವೋ ಒಂದು ಬುಕ್ ರಿಲೀಸ್ ಮಾಡ್ತೀವಿ ಅಂತ. ಅದಕ್ಕೆ ಟ್ರೆಮಂಡರ್ಸ್ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಹೀಗೆ ಇರ್ಲಿ ಕಂಪನಿಗೆ ಅಂತ. ಮಾರ್ಕೆಟ್ನಲ್ಲಿ ನಂಬರ್ 1 ಆಗಿರೋದಕ್ಕೆ ನಿಮ್ಮೆಲ್ಲರ ಶ್ರಮ ಹಾಗೂ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಅಂತ ಕೋರ್ಕೊಳ್ತಾ ಇದ್ದೀನಿ. ಸದಾ ಕಾಲ ನಿಮ್ಮೆಲ್ಲರ ಸಹಕಾರ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓ ಅಣ್ಣ, ಎಲ್ಲಿಗೆ ಹೋಗ್ತಿದ್ಯ ಅಣ್ಣ? ಪರ್ಮಿಷನ್ ಇಲ್ದೆ ಒಳಗ್ ಹೋಗೋಂಗಿಲ್ಲ ಅಣ್ಣ. ಅಣ್ಣ, ಅರೆ ಒಂದ್ ನಿಮಿಷ, ಒಳಗ್ ಪರಿಚಯವಿದ್ದಾರೆ. ಪರ್ಮಿಷನ್ ಅಲ್ಲಿ ಯಾಕೆ? ಅರೆ ಒಂದ್ ನಿಮಿಷ, ಪರಿಚಯವಿದ್ದಾರೆ, ಒಳಗಡೆ ಮಾತಾಡ್ಸ್ಕೊ ಬರ್ತೀನಿ. ಅರೆ ಹೇಳೋದ್ ಕೇಳಿಸ್ಕೊ, ಒಳಗಡೆ ಪರಿಚಯವಿದ್ದಾರೆ. ಅರೆ ನಾನು ಹೇಳಿದೆ ತಾನೆ, ಒಳಗಡೆ ಗೊತ್ತಿರೋರು ಇದ್ದಾರೆ. 2 ಮಿನಿಟ್ಸ್ ಅಷ್ಟೇ ಮಾತಾಡ್ಸ್ಕೊ ಬರ್ತೀನಿ. ಬೈತಾರಣ. ಅಣ್ಣ ನನ್ ಮಾತು. ಅರೆ ಗೊತ್ತಿರೋರು ಇದ್ದಾರೆ ಅಂತ ಹೇಳ್ದೆ ತಾನೆ. ಹೊರಗ್ ಬಾ ನೀನು. ಅದೇನಪ್ಪ ಪರ್ಮಿಷನ್ ಗಿರ್ಮಿಷನ್? ಇರಪ್ಪ, ಹೇಳಿ ಕೇಳಿಸ್ಕೊ, ಅರ್ಥ ಮಾಡ್ಕೊ. ಅಜಯ್, ಅಣ್ಣ ಬೇಡ, ಹೇಳದ್ ಕೇಳು. ಕಾಫಿಗೆ ಹೋಗೋಣವಾ? maybe next time. ನಿನ್ನ ಹೆಸರು ಹಿಂದೆ ಇರುವಂಥ ಭಯ ಚಿಕ್ಕ ವಯಸ್ಸಿಂದ ನನ್ನ ಜೊತೆಗೆ ಇದ್ದಿದ್ದು. ಅವತ್ತು ನಡೆದಂಥ ಒಂದು ಘಟನೆ ಕಡೆಯದು ಅಂತ ಅನ್ಕೊಂಡಿದ್ದೆ, ಆದರೆ ಹಾಗಲ್ಲ. ಈ ಟೈಮ್ನಲ್ಲಿ ಇವನೇನೆ ಕಾಲ್ ಮಾಡ್ತಾ ಇದ್ದಾನೆ. ಹಲೋ ಸಾಹು, ಎನಿಥಿಂಗ್ ಅರ್ಜೆಂಟ್?
ಎಸ್ ಸರ್, ಸಮಥಿಂಗ್ ಅರ್ಜೆಂಟ್. ಸರ್, ನಾವು ನೆಕ್ಸ್ಟ್ ವೀಕ್ ಮಾಡ್ತಾ ಇರೋಂಥ ಬುಕ್ ಲಾಂಚ್ ಪ್ರೋಗ್ರಾಮ್ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಬೇಕು. ಹಲೋ, ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್ ಫೆಲೋ? ಏನ್ ಮಾತಾಡ್ತಾ ಇದೀಯ ಅಂತ ಅರ್ಥ ಆಗ್ತಿದೆ ನಿನ್ಗೆ? ಸರ್, ಅದು ನಮ್ಮ ರೈಟರ್ ಸಂಜಯ್ ವರ್ಮಾ, ಹಿ ಈಸ್ ನೋ ಮೋರ್. ಓ ಮೈ ಗಾಡ್, ಸಾಹು ಯಾಕೆ? ಅದು ಹೇಗಾಯ್ತು? ಸಂಜಯ್ ಅವರು ಸಾಯೋದು ಅಂದ್ರೇನು? ಸರ್, ಹಾರ್ಟ್ ಅಟ್ಯಾಕ್ ಸರ್. ಓ ಮೈ ಗಾಡ್, ಹಾರ್ಟ್ ಅಟ್ಯಾಕಾ? ಎಸ್ ಸರ್, ಇವಾಗ ಅಲ್ಲಿಂದನೇ ಬರ್ತಿದ್ದೀನಿ. ಮತ್ತೆ ಬುಕ್ ಲಾಂಚ್? ಈ ಬುಕ್ ಲಾಂಚ್ ಆಗೋದಕ್ಕೆ ಏನಿ ಪಾಸಿಬಿಲಿಟೀಸ್ ಇದೆಯಾ ಸಾಹು? ಎಸ್ ಸರ್, ಓನ್ಲಿ ಒನ್ ಪಾಸಿಬಿಲಿಟಿ. ವಾಟ್ ಇಸ್ ದಟ್? ದಿಯಾ. ಸರ್, ಬ್ಯಾಂಗ್ಳೂರಿಂದ ಯಾವಾಗ ರಿಟರ್ನ್ ಬರ್ತಾ ಇದ್ದೀರಾ? ಸರ್ ಹೇ ದಿಯಾ, ಕಮ್. ಏ, ಫಾಸ್ಟ್ ಆಗಿ ಬಾ. ಏನು? ನಿಮ್ಮೋನ್ ಬಂದಿದ್ದಾನೆ. ನನ್ನೋನಾ? ಗೊತ್ತಿರೋದೆ. ಬೆಳಗ್ಗೆನೂ ನೋಡಿದ್ವಿ, ಇವಾಗ್ಲೂ ಬಂದಿಯಾನ. ಸುಮ್ನೆ ನೀನಿಲ್ಲ ಅಂತ ಹೇಳ್ಬಿಟ್ಟೆ. ವಾಪಸ್ ಹೋಗ್ತೀಯಾನ? ಹೋಗ್ತಿದ್ದಾನಾ? ಹೋಗು, ಏ. ಜರ್ಕು. ಓಯ್, ಆಕ್ಚುಲಿ ಯಾಕೆ ಬರ್ತಿದ್ಯಾ, ಯಾಕೆ ಹೋಗ್ತಿದ್ಯಾ? ಈ ಪ್ರಪಂಚದಲ್ಲಿ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಇದೆ, ಹ್ಮ್? ಆದ್ರೆ ಇದಕ್ ಮಾತ್ರ ಯಾರ ಹತ್ರನೂ ಉತ್ತರ ಇಲ್ಲ. ನನಗ್ ಗೊತ್ತು ನೀನ್ ಯಾಕೆ ಬಂದ್ಯೋ. ಒಂದ್ ವಿಷಯ ಮಾತ್ರ ಹೇಳ್ತೀನಿ, ನೀನ್ ಹುಡುಕೊಂಡಂತೂ ನಾನ್ ಖಂಡಿತ ಬರ್ಲಿಲ್ಲ. ಹೌದು, ಸೆಕ್ಯೂರಿಟಿ ಗಾರ್ಡ್ಗೋಸ್ಕರ ಬಂದಿರ್ತೀಯ. ಇವರೊಬ್ರು ಬರ್ತ್ಡೇ ಬಂದ್ರೆ ಸಾಕು, ಏನೋ ಸಾಧನೆ ಮಾಡಿರೋ ಫೀಲಲ್ಲಿ ಸೆಲೆಬ್ರೇಷನ್ಗಳು ಮಾಡ್ಕೋತಾರೆ. ಏನೋ ಬರ್ಡೇ ಅಂದ್ರೆ ಸೆಲೆಬ್ರೇಷನ್ ಅಲ್ವಾ? ಹುಟ್ಟಿದವ್ರಿಗಲ್ಲ, ಸುತ್ತಲೂ ಇರೋರ್ಗೆ. ಒಬ್ರು ನಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕರ್ಥ ಅವ್ರಿಗೆ ನಾವು ಎಷ್ಟೋ ಸ್ಪೆಷಲ್ ಅಂತ. ಯಾರು ಇಲ್ದವ್ರನ್ನ ಕೇಳು, ಅದ್ರ ಬೆಲೆ ಏನೋ ನಿನ್ಗೆ ಅರ್ಥ ಆಗುತ್ತೆ. ಏನಾಯ್ತು? ಸರಿ, ನಾನು ಹೋಗ್ತೀನಿ. ಅರ್ಲಿ ಮಾರ್ನಿಂಗ್ ನಂಗೆ ಡ್ಯಾನ್ಸ್ ಕ್ಲಾಸ್ ಇದೆ. ಡ್ಯಾನ್ಸ್ ಕ್ಲಾಸ್? ಮೋಹಿನಿ ಆಟಂ. ಇಟ್ಸ್ ಅ ಫೇಮಸ್ ಡಾನ್ಸ್ ಸ್ಟೈಲ್ ಆಫ್ ಕೇರಳ. ನಿನಗ್ ಬರುತ್ತಾ? ಹೌದು. ಅಂದ್ರೆ ನೀವು ಆರ್ಟ್ ಹ್ಯಾಸ್ ನೋ ರಿಲಿಜನ್. ಸ್ಕೂಲ್ ಟೈಮಿಂದ ಕಲ್ತಿದ್ದೀನಿ. ಈಗ ನನ್ನ ಫ್ರೆಂಡ್ಸ್ಗೂ ಹೇಳ್ಕೊಡ್ತಿದ್ದೀನಿ ಮನೇಲಿ. ಸರಿ, ಬರ್ತೀನಿ. ಫ್ರೆಂಡ್ಸಾ? ಹಾ, ಫ್ರೆಂಡ್ಸೇ. ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸೇ. ಓ, ಬಾಯ್. ಓಯ್, ನಾನು ಬರ್ಲಾ ನೋಡೋದಕ್ಕೆ? ಸರ್ಗೆ ಇಷ್ಟೊತ್ತಿಗೆ ನನ್ನ ಅಡ್ರೆಸ್ ಕೂಡ ಗೊತ್ತಿರ್ಬೇಕಲ್ಲ, ಗೊತ್ತಿಲ್ವಾ? ಸರಿ, ಮಾರ್ನಿಂಗ್. ಟೈಮ್ ಎಷ್ಟಾಯ್ತು? ಹೇ ದಿಯಾ, ಸಾರ್ ನಿನ್ಗೆ ಅರ್ಜೆಂಟ್ ಬರಕ್ ಹೇಳ್ತವ್ರೆ. ಯಾಕೋ? ಏನೋ ಗೊತ್ತಿಲ್ಲ, ಕರಿತೀಯಾರ.
ಹೇ ದಿಯಾ, ಕಮ್ 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 ಫಾಸ್ಟ್. ಸರ್ ಸರ್ ಏನು ಕೂತ್ಕೋ ಕೂತ್ಕೋ. ಸಿಟ್ ಡೌನ್, ಸಿಟ್ ಡೌನ್. ವಾಟ್ ಹ್ಯಾಪನ್ ಸರ್? ಈಸ್ ಎವ್ರಿಥಿಂಗ್ ಆಲ್ ರೈಟ್? ಅನ್ಫಾರ್ಚುನೇಟ್ಲಿ ನೋ ದಿಯಾ. ನಮ್ ಸಂಜಯ್ ನಿನ್ನೆ ನೈಟು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ದಾರೆ. ಆಕ್ಚುಲಿ ಆ ವಿಷಯದ ಬಗ್ಗೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದೆ. ಓಕೆ ಸರ್, ಬಟ್ ಸಂಜಯ್ ಡೆತ್ಗೂ ನನ್ಗೇನು ಸಂಬಂಧ? ನಿನಗೆ ಅರ್ಬನ್ ಲೆಜೆಂಡ್ಸ್ ಬಗ್ಗೆ ಗೊತ್ತಿದೆಯಾ? ಅದೇ ನಮ್ ಸಂಜಯ್ ಬರೀತಾ ಇದ್ದ ಪ್ಯಾರಾನಾರ್ಮಲ್ ಬುಕ್ಕು. ಆ, ಗೊತ್ತು ಗೊತ್ತು. ಅದನ್ನ ನಾವು ನೆಕ್ಸ್ಟ್ ವೀಕಲ್ಲಿ ಲಾಂಚ್ ಮಾಡ್ತಿದೀವಲ್ಲ. ಎಸ್, ನಾವು ಮೀಡಿಯಾ ಮುಂದೆ ಅನೌನ್ಸ್ ಮಾಡಿದಾಗ ಅರ್ಬನ್ ಲೆಜೆಂಡ್ಸ್ ಬಗ್ಗೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲದೆ ಇರೋ ಟಾಪ್ 10 ಸ್ಟೋರೀಸ್ ರಿಲೀಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದೀವಿ. ಆ ಒಂದು ಮಾತುಗೋಸ್ಕರ ತುಂಬಾ ಕಂಪನಿಯಿಂದ ಬಲ್ಕ್ ಆಗಿ ಆರ್ಡರ್ ಬಂತು. ಕೆಲವು ಕಂಪನಿಗಳು ಹಾಫ್ ಆಫ್ ದ ಅಮೌಂಟ್ ಅನ್ನ ಅಡ್ವಾನ್ಸ್ ಆಗಿ ಪೇ ಮಾಡಿಬಿಟ್ಟಿದ್ದಾರೆ. ಸರ್, ಇದು ತುಂಬಾ ಒಳ್ಳೆ ವಿಷಯ ಅಲ್ವಾ? ಹಾ, ನೀನ್ ಅನ್ಕೊಳ್ತಿರೋದು ಒಳ್ಳೆ ವಿಷಯನೇ ಆಗುತ್ತೆ. ಓಕೆ, ವೇಟ್ ಸರ್. ನೀವು ಆಗ್ಲಿಂದ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ಐ ಕಾಂಟ್ ಗೆಟ್ ಇಟ್. ಪ್ಲೀಸ್ ಬಿ ಫೇರ್. ನೋಡು ದಿಯಾ, ನಮಗೆ ಕೊಟ್ಟಿರೋ ಮಾತ್ ಪ್ರಕಾರ ಸಂಜಯ್ ಅವರು 9 ಸ್ಟೋರೀಸ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ 10th ಒನ್, ದಿ ಲಾಸ್ಟ್ ಸ್ಟೋರಿ ಆಫ್ ದ ಬುಕ್, ಭವಾನಿ ವಾರ್ಡ್. ಭವಾನಿ ವಾರ್ಡ್ ಆ ಕತೆ ಬರಿಬೇಕಾದ್ರೆ ಸಂಜಯ್ ಸತ್ತು ಹೋಗಿದ್ದಾರೆ. ಐ ವಾಂಟ್ ಯು ಟು ಕಂಪ್ಲೀಟ್ ದ ಬುಕ್. ಪ್ಲೀಸ್ ದಿಯಾ, ಪ್ಲೀಸ್ ಅಕ್ಸೆಪ್ಟ್ ಇಟ್. ಆರ್ ಯು ಕಿಡಿಂಗ್ ಮೀ? ನಾನ್ ಹೇಗ್ ಬರಿತೀನಿ? ಇದು ನನ್ ಜಾನರ್ ಅಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ಮೈ ಬಾಕ್ಸ್. ಏನ್ ಹೇಳ್ತಿದ್ದೀರಾ ಸರ್ ನೀವು? ಯಾ ದಿಯಾ, ಐ ನೋ ವೆರಿ ವೆಲ್. ಆದ್ರೆ ಈ ಟೈಮಲ್ಲಿ ನೀನೇ ನನಗೆ ಹೆಲ್ಪ್ ಮಾಡಬೇಕು. ನಿನ್ಗೆ ಗೊತ್ತಿದೆಯಲ್ವಾ ದಿಯಾ, ನಮ್ಮ ಕಂಪನಿ ಎಷ್ಟೊಂದು ಲಾಸಲ್ಲಿದೆ ಅಂತ. ಇವಾಗ ಅದು ಕೂಡ ಕ್ಯಾನ್ಸಲ್ ಆಗ್ಬಿಟ್ರೆ ಕಂಪ್ಲೀಟ್ಲಿ ಐ ವಿಲ್ ಬಿ ಆನ್ ದ ರೋಡ್. ನಾನು ಬೀದಿಗೆ ಬಂದ್ಬಿಡ್ತೀನಮ್ಮ. ಯು ನೋ ವಾಟ್ ಐ ಆಮ್ ಸೇಯಿಂಗ್. ಪ್ಲೀಸ್ ದಿಯಾ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ. ಐ ಅಂಡರ್ಸ್ಟ್ಯಾಂಡ್ ಸರ್, ಬಟ್ ನೋಡು ದಿಯಾ, ನಿನಗಿರೋ ರೈಟಿಂಗ್ ಸ್ಕಿಲ್ಸ್ಗೆ ಹೇಗೋ ಒಂಥರ ಮ್ಯಾನೇಜ್ ಮಾಡ್ತೀಯ ಅಂತ ನಾನೊಬ್ಬನಿಗೆ ಅಲ್ಲ, ಇಡೀ ಕಂಪನಿನಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೇಗಾದ್ರೂ ಮಾಡಿ ಈ ಬುಕ್ ವಿಚಾರದಲ್ಲಿ ನೀನೇ ನನ್ನನ್ನು ಕಾಪಾಡಬೇಕು. ಪ್ಲೀಸ್ ದಿಯಾ, ಪ್ಲೀಸ್. ನಿನ್ಗೇನ್ ಬೇಕು ಕೇಳು. ವಾಟ್ ಅಮೌಂಟ್ ಯು ಆಸ್ಕ್, ಐ ವಿಲ್ ಪೇ ದಟ್ ಅಮೌಂಟ್. ಓಕೆ ಸರ್. ಪ್ಲೀಸ್ ದಿಯಾ, ಪ್ಲೀಸ್ ಅಕ್ಸೆಪ್ಟ್ ಇಟ್. ಪ್ಲೀಸ್ ಅಕ್ಸೆಪ್ಟ್. ಓಕೆ ಸರ್, ಐ ಟ್ರೈ. ಥ್ಯಾಂಕ್ ಯು. ಇದೆ ಆ ಭವಾನಿ ವಾರ್ಡ್ ಬುಕ್. ಪ್ಲೀಸ್ ಕಂಪ್ಲೀಟ್ ಇಟ್. ಎನಿ ಹೆಲ್ಪ್ ಆಸ್ಕ್ ಮೀ. ಕಮ್ ಆನ್, ಟೆಲ್ ಮೀ. ನಿನಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಪೇ ಮಾಡ್ತೀನಿ. ಜಸ್ಟ್ ಕಂಪ್ಲೀಟ್ ಇಟ್. ಛೆ.
ಯಾರು? ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ದಿಯಾ, ಹ್ಯಾಪಿ ಬರ್ತ್ಡೇ ಟು ಯು. ದಿಯಾ, ನೀನಂದ್ರೆ ನನಗೆ ತುಂಬಾನೇ ಇಷ್ಟ. ಈ ವಿಷಯ ನಿನಗೆ ಹೇಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಹೇಳದೆ ಇದ್ರೆ ಎಲ್ಲಿ ಮಿಸ್ ಮಾಡ್ಕೋತೀನಿ ಅನ್ನೋ ಭಯ. ನೀನು ನನ್ನ ಎದುರುಗಡೆ ಇರೋಂಥ ಪ್ರತಿ ಕ್ಷಣ, ಗೊತ್ತಿದ್ದೋ ಗೊತ್ತಿಲ್ದೇನೋ, ಐ ಲವ್ ಯು. ಥ್ಯಾಂಕ್ ಯು. ದಿಯಾ, ನನಗೋಸ್ಕರ ಒಂದ್ಸಲ ಕಣ್ಮುಚ್ಕೋತೀಯಾ? ಏನಕ್ಕೆ? ಜಸ್ಟ್ ಕ್ಲೋಸ್. ಹ್ಮ್. 1, 2, 3, open. ಸೀರೆನಾ? A small gift for you. Black is my favorite color. ನನಗೋಸ್ಕರ ಒಂದು ಸಲ ಸ್ಯಾರಿನ ಹಾಕೋತೀಯಾ? ಈಗ್ಲಾ? ಹಾ. ಓಕೆ. ಒಂದು ಸಲ, ಇನ್ ಸಾಕು. ಒಂದೇ ಸಲ, ಒಂದೇ ಒಂದು ಸಲ. ಇಟ್ಸ್ ಟೂ ಲೇಟ್. ಪ್ಲೀಸ್ ಇನ್ನು ಡ್ರಾಮಾ ಬಿಡು. ಒಂದೇ ಸಲ. ನೋ ಪ್ಲೀಸ್ ಒಂದೇ No. ಸಲ, ಒಂದೇ ಕಿಸ್. ನೋ. ಪ್ಲೀಸ್ ಒಂದೇ No. ಒಂದೇ ಕಿಸ್ ಕೊಡು. ಒಂದ್ ಕಿಸ್ಗೆ ಇಷ್ಟ ಹಠ? ನೋ ನೋ. ಹೋಗ. ಬಾಯ್. ಈ ವಾರ್ಡ್ ಬಗ್ಗೆ ಇಂಟರ್ನೆಟ್ ಅಲ್ಲಿ ಏನೂ ಇಲ್ವಲ್ಲ. ಈ ಟೈಮಲ್ಲಿ ಮ್ಯಾನೇಜರ್ ಕಾಲ್ ಏನು? ಹಲೋ ಸರ್. ಆ ಸಂಜಯ್ ಹತ್ರ ಇರೋ ಲ್ಯಾಪ್ಟಾಪಲ್ಲಿ ಆ ವಾರ್ಡ್ ಬಗ್ಗೆ ಇರುವಂಥ ಒಂದಷ್ಟು ಫೋಟೋಸ್ ಇದೆ. ನಿಂಗೆ ಮೇಲ್ ಮಾಡಿದ್ದೀನಿ ನೋಡು, ನಿಂಗೇನ ಹೆಲ್ಪ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇಟ್ಸ್ ಓಕೆ. ಆಸ್ ಸೂನ್ ಆಸ್ ಪಾಸಿಬಲ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಮೇಲಾ?
ಓಕೆ. ಹಲೋ. ದಿಯಾ, ಗಿಟಾರ್ ಅಲ್ಲೇ ಮರ್ತೋಗ್ಬಿಟ್ಟೆ. ನಾಳೆ ಬೇರೆ ಕಾನ್ಸರ್ಟ್ ಇದೆ. 10 ಮಿನಿಟ್ಸಲ್ಲಿ ಬರ್ತಾ ಇದ್ದೀನಿ. ಗಿಟಾರ್ನ ಸ್ವಲ್ಪ ಆಚೆ ತಗೊಂಬಾ ಪ್ಲೀಸ್. ನನಗೆ ಗೊತ್ತು ನೀನು ಯಾಕೆ ಬರ್ತಿರೋದು ಅಂತ. ಅಲ್ಲ, ನಾಳೆ ಬೆಳಗ್ಗೆ ಹೊರಡ್ಬೇಕಲ್ವಾ? ಹಾ ಸರಿ, ಬಾ. ಓಕೆ.
ಯಾರು? ಯಾರದು? ಅಜಯ್, ಈಸ್ ದಟ್ ಯು? ಭಯ ಆಗ್ತಿದೆ. ಪ್ಲೀಸ್ ಭಯ ಪಡಿಸ್ಬೇಡ. ಅಜಯ್, ಎಲ್ಲಿದ್ಯಾ? ನೀನೇ ಅಲ್ವಾ? ಹೊರಗಡೆ ಬಾ ಅಜಯ್. ಪ್ಲೀಸ್, ನನಗೆ ಟೆನ್ಷನ್ ಆಗ್ತಿದೆ. ಎಲ್ಲಿದ್ಯಾ ಅಜಯ್? ಕಾಣಿಸ್ತಾ ಇಲ್ಲ ನೀನು. ಎಲ್ಲಿದ್ಯಾ? ಅಜಯ್, ಯಾರು? ಯಾರದು? ಯಾರದು?
ಹಾ ಏನಿವೆಲ್ಲ? ಏನಾಗಿರ್ಬೋದು ಇಲ್ಲಿ? ದಿಯಾ, 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 ನಿನ್ ಜೊತೆನೆ ಮಾತಾಡ್ತಾ ಇದ್ದೀನಿ. ದಿಯಾ, ಏನ್ ನಡೀತಾ ಇದೆ ಇಲ್ಲಿ? ದಿಯಾ, ದಿಯಾ, ಏನಾಯ್ತು ಡಾಕ್ಟರ್ ದಿಯಾಗೆ? ಡೋಂಟ್ ವರಿ, ರೈಟ್ ನೌ ಸಿ ಸ್ಟೇಬಲ್. ರಿಪೋರ್ಟ್ಸ್ ಬಂದ ಮೇಲೆ ಏನಂತ ಹೇಳಬಹುದು. ಲೆಟ್ಸ್ ಹೋಪ್ ಫಾರ್ ಗುಡ್. ಅಷ್ಟಕ್ಕೂ ಇದೆಲ್ಲ ಹೇಗ್ ನಡೀತೋ? ಗೊತ್ತಿಲ್ಲ ಕಣೋ. ನಾನ್ ಗಿಟಾರ್ ತಗೊಳಕ್ ವಾಪಸ್ ಹೋದೆ. ಅಷ್ಟೊತ್ತಿಗೆ ಸಡನ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೂಡ ಇರ್ಲಿಲ್ಲ. ಅಷ್ಟು ಸಡನ್ ಆಗಿ ಎಲ್ಲ ಆಗೋಯ್ತು. ಆದ್ರೆ ಯಾಕೋ ಫಸ್ಟ್ ಟೈಮ್ ನನಗೆ ತುಂಬಾ ಭಯ ಆಗ್ತಿದೆ ಕಣೋ. ಎಕ್ಸ್ಕ್ಯೂಸ್ ಮೀ, ಡಾಕ್ಟರ್ ಕರೀತಾವ್ರೆ. ಹೋಗು. ದಿಯಾಗ್ ಏನಾಗಿದೆ ಡಾಕ್ಟರ್? ಸಿ ಮಿಸ್ಟರ್ ಅಜಯ್, ನನಗಿರೋ ಡೌಟ್ ಪ್ರಕಾರ ಅಗತ್ಯ ಇರೋ ಟೆಸ್ಟ್ ಎಲ್ಲ ಮಾಡಿದ್ದೀವಿ. ಆದರೆ ಆದ್ರೆ ರಿಪೋರ್ಟಲ್ಲಿ ಏನು ಫಾಲ್ಟ್ ಇಲ್ಲ. ಬಟ್ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಿದೆ. ಲೈಕ್ ಕೋವಿಡ್ ಕೇಸಲ್ಲಿ ಆಗ್ತಾ ಇತ್ತಲ್ವಾ, ಮೇ ಬಿ ಅದೇ ಆಗಿರಬಹುದು. ಬಟ್ ದಿಯಾ ಇಸ್ ಕಂಪ್ಲೀಟ್ಲಿ ಫೈನ್ ಆಸ್ ಪರ್ ದ ರಿಪೋರ್ಟ್ಸ್. ಅಂದ್ರೆ ವಾಟ್ ಯು ಸೇಯಿಂಗ್ ಇಸ್ ನಿಮ್ಗೆ ಗೊತ್ತಿಲ್ಲ ದಿಯಾಗ್ ಏನಾಗಿದೆ ಅಂತ, ರೈಟ್? ಸಿ ಅಜಯ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್, ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಇತ್ತೀಚೆಗೆ ನೋಡ್ತಾ ಇದೀವಲ್ವಾ, ಎಷ್ಟೊಂದು ರೀತಿಯ ವೈರಸ್ಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಸೊ ದಿಯಾ ಕೇಸಲ್ಲೂ ಕೂಡ
ಹಾ, ಮೇ ಬಿ ಈ ರೀತಿ ಯಾವುದು ಏನಾದರೂ ಆಗಿದೆ ಅಂತ ನನ್ನ ಅಭಿಪ್ರಾಯ. ವಿ ಹ್ಯಾವ್ ಟು ಸ್ಟಡಿ ವೆರಿ ಡೀಪ್ ಆನ್ ದಟ್. ತುಂಬಾ ಜನ ಎಕ್ಸ್ಪರ್ಟ್ಗಳ ಜೊತೆನೂ ಮಾತಾಡಬೇಕಾಗಿದೆ. ಸೊ ವಿ ಹ್ಯಾವ್ ಟು ವೇಟ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಹೇಳೋ. ಹಾಯ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಇಲ್ಲ ಕಣೋ, ರೂಮ್ ಯಾವುದೂ ಇಲ್ಲ, ಸಪ್ರೇಟ್ ಆಗಿ ಇಟ್ಟಿದ್ದಾರೆ. ನೆನ್ನೆ ನಡೆದ ಸಿಚುಯೇಷನ್ ನೋಡಿ ಹೇಗೋ ಬೇರೆ ಪೇಷಂಟ್ಸ್ ಜೊತೆ ಎರಗ್ ಬಿಡ್ತಾರೆ. ಹಾ, ಅದು ಬರೀ 3 ದಿವಸದ ಕೆಲಸ ಅಲ್ಲ. ಹೇಗಾದ್ರೂ ಮ್ಯಾನೇಜ್ ಮಾಡಿ ನನಗೆ ಹಣ ಕಳಿಸ್ಕೊಡು ಸ್ವಲ್ಪ ಪ್ಲೀಸ್. ನನಗೆ ಸ್ವಲ್ಪ ಅವಶ್ಯಕತೆ ಇದೆ. ಸರಿ ಕಣೋ, ನೀನ್ ಬರ್ತೀಯಲ್ಲ ಅವಾಗ ಮಾತಾಡೋಣ. ಈ ಹುಡುಗಿಗೆ ನಾನ್ ಬರ್ತೀನಿ, ನೀನ್ ಯೋಚನೆ ಮಾಡ್ಬೇಡ. ಗಾಳಿ ಸೋಕಿದೆ. ಹ? ಏನ್ ಹೇಳಿದ್ರಿ ಅಜ್ಜಿ? ಇವಳಿಗೆ ಗಾಳಿ ಸೋಕಿದೆಯಪ್ಪ. ಹ? ನಮಸ್ಕಾರ ಸರ್. ಮಿಸ್ಟರ್ ಅಜಯ್, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ರಿಪೋರ್ಟ್ ಎಲ್ಲ ಚೆಕ್ ಮಾಡಿದೀವಿ, ಎಲ್ಲ ನಾರ್ಮಲ್ ಆಗೇ ಇದೆ. ಮೇ ಬಿ ಜಾಸ್ತಿ ಸ್ಟ್ರೆಸ್, ಸಮ್ ಕೈಂಡ್ ಆಫ್ ಆಂಗ್ಸೈಟಿ ಫೀಲ್ ಆಗಿರೋದ್ರಿಂದ ಈ ರೀತಿ ಆಗೋ ಚಾನ್ಸಸ್ ಇದೆ. ಸರಿ, 2 ಡೇಸ್, 2 ಡೇಸ್ ಅಬ್ಸರ್ವೇಷನ್ಲಿಟ್ಟು ಡಿಸ್ಚಾರ್ಜ್ ಮಾಡಿಬಿಡೋಣ. ಹಾ, ಸರಿನಾ? ಹಾ, ಓಕೆ, ನಡೀರಿ. ಏನೋ ಡಾಕ್ಟರ್ ಹೇಳಿದಾರಲ್ಲ ಸಿಚುಯೇಷನ್ ಸರಿ ಇದೆ ಅಂತ. ಈಗ್ಲಾರು ಮುಖದಲ್ಲಿರೋ ಎಕ್ಸ್ಪ್ರೆಷನ್ ಚೇಂಜ್ ಮಾಡು. ನೀನ್ ತುಂಬಾ ಟಯರ್ಡ್ ಆಗಿದ್ಯಾ? ನಾನು ಇಲ್ಲೇ ಇರ್ತೀನಿ, ನೀನ್ ಹೋಗಿ ಫ್ರೆಶ್ ಅಪ್ ಆಗ್ಬಾ. ಅರೆ ಹೋಗೋ ಹೋಗೋ ಹೋಗೋ. ಅಯ್ಯೋ, ಇನ್ನೆಷ್ಟೊತ್ತಪ್ಪ. ನಿನ್ನ ಆಸೆ ಕೊನೆಗೆ ಎಲ್ಲಿದೆ? ಬಾಟಲಾ? ಕನ್ಸ ಏನೋ
ಹಿಡ್ಕೊಳ್ಳಿ, ಬೇಗ ಹಿಡ್ಕೊಳ್ಳಿ, ಬೇಗ ಹಿಡ್ಕೊಳ್ಳಿ, ಹುಷಾರು. ಇಂಜೆಕ್ಷನ್ ಬೇಗ. ಅಮ್ಮ, ನೀವೇ ತಾನೇ ನಮ್ಮೆಲ್ಲಾರನ್ನೂ ನೋಡ್ಕೊಳ್ಳೋದು. ಯಾಕೆ ಈ ರೀತಿ ಮಾಡಿದ್ರಿ? ನಿಮ್ಗೆ ಇದು ನ್ಯಾಯ ಅನ್ಸುತ್ತಾ? ಅವನಿಗೇನು ಹೇಳ್ಬೇಡಿ, ಅವನು ಕೂಡ ತುಂಬಾ ಕಷ್ಟಪಟ್ಟಿದ್ದಾನೆ. ಮಗಳು ತೊಂದರೆಯಲ್ಲಿ ಇರಬೇಕಾದ್ರೆ ಯಾವ ತಂದೆ ಆದ್ರೂ ನೋವು ಪಡ್ತಾನೆ. In the name of the Father, and the Son, and the Holy Ghost, Amen. Most glorious Prince of the heaven, Amen. Saint Michaels, please defend us in battle against principalities and powers, against the ruler of the world of the heaven, against the spirits of witness in the high places. Come to the grace, Amen. We confidently behold and undertake a repulse in the name of the God. God hearing us, these enemies tell her to please go. God, please help us. God, please help us. Tell her to go. ಯಾರ್ ನೀನು? ಎಲ್ಲಿಂದ ಬಂದೆ? ಹೇಗಾಯ್ತು ಇದೆಲ್ಲ? ಎಲ್ಲಿಂದ ಬಂದೆ ಹೇಳು.
ಲೇ ಇಷ್ಟು ಅರ್ಜೆಂಟಾಗಿ ಕ್ರಿಸ್ಟಲ್ ಯಾಕೋ ತಗೊಂಬಾ ಅಂತಂದೆ? ಆ ಫೋಟೋ, ಆ ಕ್ರಿಸ್ಟಲ್ ಎರಡನ್ನೂ ಸೇರಿಸಿ ಮನೆ ಮಧ್ಯದಲ್ಲಿಡಿ. ಏನೋ ಮಾಡ್ತಿದ್ದಾರೆ. ಸಮ್ ಕೈಂಡ್ ಆಫ್ ಸೈಕೋಮೆಟ್ರಿ. ಏನಾಯ್ತು ಫಾದರ್? ಇಲ್ಲಿಂದನೇ ಸ್ಪಿರಿಟ್ ಬಂದಿರೋದು. ಇದೆ ಆ ಹಾಂಟೆಡ್ ಪ್ಲೇಸ್. ಭವಾನಿ ವಾಡ, ದ ಅರ್ಬನ್ ಲೆಜೆಂಡ್ಸಾ? ಏನಿದು? ಅಜಯ್, ಆ ಬುಕ್ ಬಗ್ಗೆ ನನಗೆ ಗೊತ್ತಿದೆ. ದ ಅರ್ಬನ್ ಲೆಜೆಂಡ್ಸ್. ಆ ಬುಕ್ಕಲ್ಲಿರೋ ಕಥೆಗಳು ಯಾವಾಗ್ಲೂ ಒಂದ್ಸಲ ನಡೆದಿರೋದೆ. ಐ ಕ್ಯಾನ್ ಸೇ ದ ರಿಯಲ್ ಹಾಂಟೆಡ್ ಸ್ಟೋರೀಸ್. ಹೇ, ವಾಟ್ ದ ಹೆಲ್ ಈಸ್ ದಿಸ್? ನಿನ್ನಿಂದ ಇವತ್ತು ದಿಯಾ ತೊಂದರೆನಲ್ಲಿದ್ದಾಳೆ. ನಿನ್ನೆ ತಾನು ಬುಕ್ ಬರೀ ಕೇಳಿದ್ದು. ಹೇಯ್, ಯಾರ ಜೊತೆ ಮಾತಾಡ್ತಿದ್ದಿ ಅಂತ ಗೊತ್ತಾ? ಡು ಯು ನೋ ಹೂ ಆಮ್ ಐ? ಹಲೋ, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಸೆಕ್ಯೂರಿಟೀಸ್, ಸೆಕ್ಯೂರಿಟಿ. ಏನೋ ಸೆಕ್ಯೂರಿಟಿ. ಅಜಯ್, ಸಾಕು, ಮಾತಾಡ್ತಿದೀಯಾ ಮಿಸ್ಟರ್? ಸರ್, ಮಧ್ಯದಲ್ಲಿ ನಿಂತ್ಕೋ. ಸರ್, ಸಾರಿ ಸರ್, ಪ್ಲೀಸ್. ದಿಯಾ ತುಂಬಾ ಡೇಂಜರ್ ಅಲ್ಲಿ ಇದ್ದಾಳೆ. ಸಾವು ಬದುಕಿನ ಮಧ್ಯೆ ಇದ್ದಾಳೆ ಸರ್. ನಮ್ಗ ಆ ಸ್ಟೋರಿಲಿರೋ ಭವಾನಿ ವಾರ್ಡ್ ಬಗ್ಗೆ ಪೂರ್ತಿ ವಿಷಯ ಹೇಳಿ ಸರ್, ಪ್ಲೀಸ್ ಸರ್. ನೋಡಿ, ನನ್ಗೂ ಕೂಡ ಈ ಬುಕ್ಗೆ ಸಂಬಂಧಪಟ್ಟ ಯಾವ ವಿಷಯನೂ ನನಗ್ ಗೊತ್ತಿಲ್ಲ. ನಮ್ ಕಂಪ್ನಿನಲ್ಲಿ ಒಬ್ಬ ರೈಟರು ಈ ಬುಕ್ ನ ಬರಿಬೇಕಾದ್ರೆ ಸತ್ ಹೋದ. ಹಾಗಾಗಿ ಉಳಿದಿರೋ ಕಥೆಗಳನ್ನೆಲ್ಲ ದಿಯಾಗೆ ಕಂಪ್ಲೀಟ್ ಮಾಡುವಂತ ಹೇಳಿದ್ದೆ. ಅದನ್ನ ಬಿಟ್ರೆ ಈ ಪುಸ್ತಕಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಜಸ್ಟ್ ಪ್ಲೀಸ್ ಲೀವ್ ದಿಸ್ ಪ್ಲೇಸ್. ಹೊರಡಿ, ಹೊರಡಿ. ಯಾವಾಗ ಈ ಬುಕ್ಕನ್ನ ರಿಲೀಸ್ ಮಾಡಿ ಯಾವ ಕ್ಷಣದಲ್ಲಾದ್ರೂ ನಾನು ಬೀದಿಗೆ ಬಂದ್ಬಿಡ್ತೀನಿ ಅಂತ ಮೆಂಟಲಿ ಟೆನ್ಷನ್ ಆಗ್ಬಿಟ್ಟಿದ್ದೀನಿ ನಾನು. ಪ್ಲೀಸ್ ಗೋ ಅವೇ. ಬಾರೋ ಫಾದರ್. ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಲೇ, ಆ ರೈಟರ್ ಮನೆಗೆ ಹೋದ್ರೆ ಭವಾನಿ ವಾರ್ಡ್ ಬಗ್ಗೆ ಏನಾರು ಗೊತ್ತಾಗುತ್ತೋ ಏನೋ.
ನೋಡಿಮ್ಮ, ನಿಮ್ ಹಸ್ಬೆಂಡ್ ಮಾಡ್ದಂತ ತಪ್ಪಿಂದ ಇವತ್ತು ದಿಯಾಗೆ ಬಹಳ ಕಷ್ಟ ಆಗಿದೆ. ದಯವಿಟ್ಟು ನನಗೆ ಆ ಭವಾನಿ ವಾರ್ಡ್ ಬಗ್ಗೆ ಹೇಳಿ. ಕೆಲವು ಕತೆಗೆ ಅಂತ್ಯ ಇರುತ್ತೆ, ಕೆಲವು ಕತೆಗಳಿಗೆ ಅಂತ್ಯ ಇರಲ್ಲ. ಎಷ್ಟೋ ವರ್ಷ ಕಳೆದ್ರೂ ಎದುರು ನೋಡ್ತಾನೆ ಇರ್ತವೆ. ಆ ರೀತಿ ಒಂದು ಕತೆ ಆ ಭವಾನಿ ವಾರ್ಡಲ್ಲಿ ನಡೆದಿದೆ. ಇಪ್ಪತ್ತು ವರ್ಷದ ಹಿಂದೆ ಇವರಪ್ಪ ಆ ವಾರ್ಡಲ್ಲಿ ಕಾಂಪೌಂಡರ್ ಕೆಲಸ ಮಾಡ್ತಿದ್ರು. ದಿನ ಮನೆಗೆ ಬರ್ತಿದ್ಲು, ಯಾವಾಗ್ಲೂ ಗಲಾಟೆ. ಅವನು ಡಾಕ್ಟರ್ ಅಲ್ಲ ರಾಕ್ಷಸ, ಅವನು ಡಾಕ್ಟರ್ ಅಲ್ಲ ರಾಕ್ಷಸ, ರಾಕ್ಷಸ ಅಂತ ಹೇಳಿದ್ರೆ ಕೆಲ್ಸ ಬಿಟ್ಟು ಹೇಳ್ದೆ ಕೇಳ್ದೆ ಹೊಟ್ಟೋದ. ಕುಡ್ದು ಬಿಟ್ಟು ಏನೋ ಹೇಳ್ತಿದ್ದಾನೆ ಅಂತ ಅನ್ಕೊಂಡೆ. ಆದ್ರೂ ಅವ್ರು ಹೇಳೋದು ನಿಜವಾಗ್ಲೂ ನಿಜ ಅನ್ಕೊಂಡು ಆಮೇಲೆ ತಿಳ್ಕೊಂಡೆ. ಅಮ್ಮ ಅಮ್ಮ ನೋವಾಗ್ತಿದೆ ಅಮ್ಮ. ಡಾಕ್ಟ್ರೇ ಡಾಕ್ಟ್ರೇ, ನಮ್ಮ ಮಗು ಅಡವಾಗ ಬಿದ್ಬಿಟ್ಲು, ನೋಡಿ ಕಾಪಾಡಿ ಡಾಕ್ಟ್ರೇ, ಸ್ವಲ್ಪ ಕಾಪಾಡಿ ಡಾಕ್ಟ್ರೇ. ಅಮ್ಮ. ಹಲೋ ಡಾಕ್ಟರ್ ಸಂಗು, ಐ ಆಮ್ ಡಾಕ್ಟರ್ ವಿಶ್ವ, ಆಡಿಯೋಲಜಿಸ್ಟ್. ನಿಮ್ ರಿಪೋರ್ಟ್ ನೋಡಿದೆ. ನೀವು ಕೂಡ ಒಬ್ರು ಡಾಕ್ಟರ್ ಆಗಿರೋದ್ರಿಂದ ಡೈರೆಕ್ಟ್ ಪಾಯಿಂಟ್ಗೆ ಬರ್ತಾ ಇದ್ದೀನಿ. ನೀವೊಂದು ರೇರ್ ಕೈಂಡ್ ಆಫ್ ಡಿಸೀಸ್ ಇಂದ ಡಯಾಗ್ನೋಸ್ ಆಗಿದ್ದೀರಾ. ಬೇಸಿಕಲಿ ಒಬ್ಬ ಮನುಷ್ಯನ್ಗೆ ಕೇಳಿಸೋ ಪರಿಮಿತಿ ಅಂದ್ರೆ ಹಿಯರಿಂಗ್ ಲಿಮಿಟ್ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ವರೆಗೂ ಇರುತ್ತೆ. ಆದ್ರೆ ವಯಸ್ಸಾಗ್ತಾ ಈ ಲಿಮಿಟ್ 12,000ವರೆಗೂ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ನಿಮ್ ಕೇಸಲ್ಲಿ ಈ ಲಿಮಿಟ್ ಆಲ್ಮೋಸ್ಟ್ 3,000ವರೆಗೂ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಇದಕ್ಕೂ ಮೀರಿ ಸೌಂಡ್ ವೇವ್ಸ್ ನಿಮ್ಮ ಹಿಯರಿಂಗ್ ಸಿಸ್ಟಮ್ ನ ಟೋಟಲ್ ಆಗಿ ಡ್ಯಾಮೇಜ್ ಮಾಡ್ಬಿಡುತ್ತೆ. ಕೆಲವು ಸ್ಟಡೀಸ್ ಅಲ್ಲಿ ನಾನ್ ಇನ್ವೇಸಿವ್ ಸೈಕಾಲಜಿಕಲ್ ಮೆಜರ್ಮೆಂಟ್ ಮಾಡಿದಾಗ ಈ ಕಾಯಿಲೆ ಬ್ರೈನ್ ಆಕ್ಟಿವಿಟೀಸ್ ಎಫೆಕ್ಟ್ ಮಾಡುತ್ತೆ ಅಂತ ಗೊತ್ತಾಯ್ತು. ಸೊ ಪ್ಲೀಸ್ ಟೇಕ್ ಕೇರ್. ಸರ್, ಎಮರ್ಜೆನ್ಸಿ ಕೇಸ್ ಬಂದಿದೆ ಸರ್. ಡಾಕ್ಟ್ರೇ ಡಾಕ್ಟ್ರೇ, ತುಂಬಾ ರಕ್ತ ಹೋಗಿದೆ, ನನ್ ಮೊಮ್ಮಗಳನ್ನ ಕಾಪಾಡಿ ಡಾಕ್ಟ್ರೇ. ನಿಲ್ಸಿ ಬಂಗಾರು, ಅಮ್ಮ, ರಕ್ತ ನಿಲ್ಸಿ ನಿಲ್ಸಿ. ಜಾಸ್ತಿ ಹೋಗಿದೆ. ಆಯ್ತಾಯ್ತು, ನಿಲ್ಸಿ ನಿಲ್ಸಿ, ನಾನು ನೋಡ್ತೀನಿ. ಕಾಪಾಡಿ, ಬನ್ನಿ. ಕರ್ಕೊಂಡು ಅಮ್ಮ ಅಮ್ಮ ಕೇಳಿಸ್ತಿದೆ. ಕಾಪಾಡಿ ಸರ್, ದಯವಿಟ್ಟು ನಿಲ್ಸಿ, ದಯವಿಟ್ಟು ಕಾಪಾಡಿ. ನಿಲ್ಸಿ, ನಾನು ನೋಡ್ಕೋತೀನಿ. ನಿಲ್ಸಿ. ನಡಿ ನಡಿ. ಏನು ಆಗಲ್ಲ. ಇರು ಇರು, ನಾನಿದ್ದೀನಿ ನಾನಿದ್ದೀನಿ. ಇರು. ಅಮ್ಮ ಅಮ್ಮ ನೋ ಅಮ್ಮ 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 ನೋ. ಇರು ಇರು, ಕಿರಿಸ್ಬೇಡ ಕಿರಿಸ್ಬೇಡ, ನಂಗೆ ಕೇಳಿಸ್ತಿದೆ. ಅಮ್ಮ 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 ಸೌಂಡ್ ಅಮ್ಮ ನೋ ಸೌಂಡ್ ಅಮ್ಮ ಸೌಂಡ್. ಅಮ್ಮ ಅಮ್ಮ ಕೂಗ್ಬೇಡ, ಅಮ್ಮ ಕೂಗ್ಬೇಡ ಕೂಗ್ಬೇಡ. ಅಮ್ಮ ಕಿರಿಸ್ಬೇಡ ಕಿರಿಸ್ಬೇಡ, ನಾನಿದ್ದೀನಿ. ನಾನಿದ್ದೀನಮ್ಮ, ನಾನಿದ್ದೀನಿ, ನಾನು ನೋಡ್ತೀನಿ, ಮಾಡ್ತೀನಿ ಮಾಡ್ತೀನಿ. ಏನಾಗಲ್ಲ ಏನಾಗಲ್ಲ ಏನಾಗಲ್ಲ. ಸಾರಿ ಇವ್ರೆ, ನಿಮ್ ಹುಡುಗಿನ ಕಾಪಾಡಕ್ಕಾಗ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಏನ್ ಹೇಳ್ತಿದ್ದಾನೆ? ಏನ್ ಮಾಡ್ಬಿಟ್ರೆ?
ಯಾರು ಇನ್ನು ಬಂದೇ ಇಲ್ವಲ್ಲ? ಕೇಳಿಸ್ಕೋ, ನಮ್ಮ ಹಾಡನ್ನ ಸ್ಟಾರ್ಟ್ ಮಾಡು. ಬೇಬಿ ಇಲ್ಲ ಇದೆ ಬೇಬಿ. ಮುಚ್ಕೊಂಡ್ ಕುತ್ಕೊಳ್ಳೋ ಕುಡುಕ್ ನನ್ ಮಗ್ನೆ. ಏನೋ ಮಾತಾಡ್ತಿಯಲ್ಲ, ಬಾಯಿಗೆ ಬಂದಿತ್ತು. ಸೌಂಡ್ ಇಲ್ದೆ ಮಾಡೋಣ. ಹೇಳ್ತಿದ್ದೀರಲ್ಲ ಸೌಂಡ್ ಮಾಡದೆ ಮಾಡ್ಬೇಕು ಅಂತ, ಅರ್ಥ ಆಗಲ್ವಾ? ಸೌಂಡ್ ಇಲ್ದೆ ಮಾಡೋಣ. ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಇವತ್ತು. ನಿಂತ್ಕೊಳ್ಳು. ಎಲ್ಲಿಗೆ ಓಡ್ತಾ ಇದ್ದೆ? ನಿಲ್ಲು.
ಹೇ ನಿಲ್ಲಿಸ್ರು, ಇವನನ್ನ ಹೀಗೆ ಹೊಡಿಬಾರ್ದು. ಅವತ್ತು ಆ ಹಾಡ್ ಹಾಡ್ತಾ ಇದ್ದ ಹೆಂಗ್ಸಿನ ಧ್ವನಿ ಅಲ್ಲೇ ಕತ್ಲಲ್ಲಿ ಸೇರ್ ಹೋಗಿ ಒಂದು ಭಯಾನಕ ರೂಪವಾಗಿ ಬದಲಾಗುತ್ತೆ. ಅವನು ಯಾವ ಸಮಯದಲ್ಲಿ ಸತ್ನೋ ದಿನ ಅದೇ ಸಮಯಕ್ಕೆ ಅವನಲ್ಲೇ ಇದ್ದಾನೆ ಅನ್ನೋ ವಿಷಯ ಯಾವುದೋ ವಿಧದಲ್ಲಿ ಹೇಳ್ತಾನೇ ಇದ್ದಾನೆ. ಸಾಯಂಕಾಲ ಆದ್ರೆ ಸಾಕು ಏನೇನೋ ಕಿರ್ಚಾಟ ನಗು ಕೇಳ್ತಾನೇ ಇತ್ತು. ಕಡೆಗೆ ಅಲ್ಲಿ ಕೆಲ್ಸ ಮಾಡೋರು ಕೂಡ ಕತ್ಲಲ್ಲಿ ಅಲ್ಲಿಗೆ ಹೋಗೋದನ್ನ ನಿಲ್ಸ್ಬಿಡ್ತಾರೆ. ಆದ್ರೆ ಒಂದಿನ ಸಿಟಿಯಿಂದ ಬಂದ ಒಬ್ಬ ಡಾಕ್ಟರ್ ಇದನ್ಯಾವುದು ಹಚ್ಕೊಳ್ದೆ ಪೇಷಂಟ್ಗೋಸ್ಕರ ಆ ವಾರ್ಡ್ಗೆ ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ಆ ವಾರ್ಡ್ನ ಶಾಶ್ವತವಾಗಿ ಮುಚ್ಚಿಬಿಟ್ರು. ಇಷ್ಟು ವರ್ಷಗಳಾದ್ರೂ ಅವನ ಆತ್ಮ ಭವಾನಿ ವಾರ್ಡಲ್ಲೇ ಇದೆಯಾ? ಅಷ್ಟಕ್ಕೂ ಅವ್ನಿಗೇನ್ ಬೇಕಾಗಿದೆ? ನಮ್ ಸಂಜಯ್ ಯಾವಾಗ್ಲೂ ಹೇಳ್ತಿದ್ದ, ಗಾಡ್ವಿಲ್ ಪ್ರಕಾರ ಮನುಷ್ಯ ಸತ್ತೋದ್ ನಂತರ ಆ ಸೋಲ್ ಗಾಡ್ ಹತ್ರನೇ ಹೋಗ್ಬಿಡತ್ತೆ. ಆ ರೀತಿ ಹೋಗದೆ ಇದ್ರೆ ಆ ಸೋಲ್ ಒಂದ್ ಈವಿಲ್ ಸ್ಪಿರಿಟ್ ಆಗಿ ಬದಲಾಗುತ್ತೆ. ಯಾವುದೇ ಈವಿಲ್ ಸ್ಪಿರಿಟ್ ಆಗ್ಲಿ ಇಲ್ಲಿರ್ಬೇಕು ಅಂದ್ರೆ ಒಂದು ಮೀಡಿಯಂ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗೇನೆ ಆ ಸಾಂಗು ಸ್ಪಿರಿಟ್ ಕೂಡ ಯಾವುದೋ ಒಂದು ಮೀಡಿಯಂ ಇದ್ದೇ ಇರುತ್ತೆ. ಅದೇನೋ ನೆನ್ಸ್ಕೊಂಡ್ರೆ ಈ ಸ್ಪಿರಿಟ್ನ ಗಾಡ್ ಹತ್ರ ಕಳಿಸ್ಬಿಡ್ಬಹುದು. ನಿಮ್ ದೆವ್ವನ ಕೂಡ ಕಾಪಾಡ್ಬೋದು. ಲೋ ಮಗ, ದಿಯೋ ಹಾಸ್ಪಿಟ್ಲಿಂದ ಮಿಸ್ ಆಗಿದ್ದಾಳೋ? ಏನದು? ದಿ ಹಾಸ್ಪಿಟ್ಲಿಂದ ಮಿಸ್ ಆಗಿದ್ದಾಳ? ಎಲ್ಲಿಗೆ ಹೋಗಿರ್ಬಹುದು? ಭವಾನಿ ವಾರ್ಡ್. ಇಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ನಾವು ದಿಯಾನ್ ಎಲ್ಲೆಲ್ಲಂತ ಹುಡ್ಕೋದು? 3 ಜನ ಕೂಡ ಒಂದೊಂದು ದಿಕ್ಕಿಗೆ ಹೋಗೋಣ. ಇದು ನಿಮ್ಮ ಹತ್ರ ಇರೋವರೆಗೂ ಆ ಈವಿಲ್ ಸ್ಪಿರಿಟ್ ನಿಮ್ಮನ್ನೇನು ಮಾಡಲ್ಲ. ಎಂತ ಪರಿಸ್ಥಿತಿ ಬಂದ್ರೂ ಇದನ್ನ ತೆಗೆಯಬಾರ್ದು.
ಎಲ್ಲಿ ಬೇಡ ದಿಯಾ 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 ಎಲ್ಲಿದೆಯಾ? ಸುರೇಶ್, ಸುರೇಶ್,
ನನಗಿನ ಮುಂಚೆ ಯಾರನ್ನಾದ್ರೂ ಪ್ರೀತಿ ಮಾಡಿದ್ದ? ನನ್ ಪ್ರೀತಿಗೆ ತುಂಬಾ ದೂರ ಇರ್ತೀನಿ. ನಾನು ಕೂಡ ಪ್ರೀತಿಯಿಂದ ತುಂಬಾ ದೂರ ಇದ್ದೆ. ನಾನ್ ಕೇಳಿಲ್ವಲ್ಲ, ಆದ್ರೆ ಏನಕ್ಕೆ? ಯಾಕಂದ್ರೆ ನಾನು ದಿಯಾಗ್ ಹತ್ರ ಆಗೋದಕ್ಕೆ ಇಷ್ಟಪಡ್ತೀನಿ. Oh my Lord. Jesus. In the name of my Father and the Son and the Holy Ghost, Most High of heavenly armies, Saint Michael, dear King, defend us in our battle against principalities. Our Father, I'll speak against rule of the world and darkness. God of heaven, God of earth,
God of angels, God of our kin, God of earthlings, God of prophet, God of absence and rest, God of reason, God who has power on us, I bind you to leave this woman's body and rest in peace. In the name of the Father, and the Son, and the Holy Ghost. ನನ್ನ ಕಾಪಾಡ ಅಜಯ್. ಅಜಯ್, ನಂಗೆ ಭಯ ಆಗ್ತಿದೆ ಅಜಯ್. ನನ್ನ ಕಾಪಾಡು ಅಜಯ್. ನನ್ನ ಕಾಪಾಡು ಅಜಯ್. ಆ! ಆ! ಅಜಯ್, ನನ್ನ ಕಾಪಾಡು ಅಜಯ್. ನೋ ಅಜಯ್, ನನ್ನ ಕಾಪಾಡು ಅಜಯ್. ಸುಂದರ, ಸುಂದರ, ಬಾರೋ, ಬಾ. ಅಜಯ್, ನನ್ನ ಕಾಪಾಡ ಅಜಯ್. ಅಜಯ್, ನನಗ್ ಭಯ ಆಗ್ತಿದೆ. ನನ್ನ ಕಾಪಾಡ ಅಜಯ್. ನನ್ನ ಕಾಪಾಡ ಅಜಯ್. ಅಜಯ್, ನನ್ನ ಕಾಪಾಡ ಅಜಯ್. ಬಾ ಅಜಯ್, ನನ್ನ ಕಾಪಾಡ ಅಜಯ್. ಅಂತ ಜಾಗದಲ್ಲಿ ನೈಟ್ ಶಿಫ್ಟ್ ಬೇಕಾ? ನನಗ್ ಭಯ ಆಗ್ತಿದೆ ಅಮ್ಮ. ಅಬ್ಬಾ ಅಮ್ಮ, ಜಾಯಿನ್ ಆಗಿದ್ದೆ ಈಗ, ಅದಕ್ಕೆ ಇವಾಗ ನೈಟ್ ಶಿಫ್ಟ್ ಹಾಕಿರೋದು. ದಿನ ನೈಟ್ ಶಿಫ್ಟ್ ಇರಲ್ಲ, ಡೇ ಅಲ್ಲೇ ಇರುತ್ತೆ. ನಿನ್ ಮೊದ್ಲು ಟೆನ್ಷನ್ ನಿಲ್ಸು. ಹೌದು, ನೀನ್ ಟ್ಯಾಬ್ಲೆಟ್ ಹಾಕೊಂಡ್ಯಾ? ಹಾಕೊಂತೀನಿ ಬಿಡು ಅಮ್ಮ. ಏನಮ್ಮ, ಇಷ್ಟು ಟೈಮ್ ಆದ್ರೂ ನೀನ್ ಮಾತ್ರೆ ತಗೊಂಡಿಲ್ಲ ಅಂದ್ರೆ ಹೇಗೆ ಹೇಳು? ದಿನ ಹೇಳ್ತಾನೆ ಇದೆಯಲ್ಲ, 1 ಟೈಮ್ ಫೋನ್ ಮಿಸ್ಡ್ ಕಾಲ್ ಆದ್ರೆ ಅಷ್ಟೇ ಗತಿ. 1 ಟೈಮ್ಗೆ ಫೋನ್ ಮಿಸ್ಡ್ ಕಾಲ್ ಆದ್ರೆ ಅಷ್ಟೇ ಪರಿಸ್ಥಿತಿ. 1 ಟೈಮ್ಗೆ ಫೋನ್ ಮಿಸ್ಡ್ ಕಾಲ್ ಆದ್ರೆ ಅಷ್ಟೇ ಪರಿಸ್ಥಿತಿ. ಅಲ್ಲ, ಕನೆಕ್ಷನ್ ಇಲ್ದಿರೋ ಫೋನ್ಗೆ ಕಾಲ್ ಹೇಗೆ ಬಂತು? ನನಗೆ ಟೈಮ್ ಬಗ್ಗೆ ಪದೇ ಪದೇ ಯಾಕೆ ಹೇಳ್ತಿದೆ? ಈ ಸೌಂಡ್ ಯಾ ಕಡೆಯಿಂದ ಬರ್ತಿದೆ? ಈ ಸೌಂಡ್ ಯಾ ಕಡೆಯಿಂದ ಬರ್ತಾ ಇದೆ?
ಅಬ್ಬಾ, ಅಲ್ಲ ಬ್ಯಾಟ್ರಿ ಇಲ್ದೇ ಇದ್ರು ಇದರಿಂದ ಸೌಂಡ್ ಹೇಗೆ ಬರ್ತಾ ಇದೆ? ಈ ರಕ್ತ ಯಾರ್ದು? ನಿಲ್ಲಿಸ್ರೋ, ಇವನನ್ನ ಹೀಗೆ ಹೊಡಿಬಾರ್ದು. ಆದ್ರೆ ಯಾವುದೇ ವಿಲ್ ಸ್ಪಿರಿಟ್ ಆದ್ರೂ ಇಲ್ಲಿ ಇರ್ಬೇಕು ಅಂದ್ರೆ ಒಂದು ಮೀಡಿಯಂ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ರಕ್ತ ಇರೋ ವಾಚೆ ಅವ್ರಗಳಿಗೆ ಮೀಡಿಯಮ್ಮ? Ooh.